ಇತ್ತೀಚೆಗೆ ಪಾಟಲಿಪುತ್ರ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಅಲ್ಲಿ ವಿದ್ಯಾರ್ಥಿಗಳಿಂದ ಒಂದು ಪ್ರತಿಭಟನೆ ಮತ್ತು ಕಲ್ಲು ತೂರಾಟವನ್ನು ಕೂಡ ನೋಡ್ತಾ ಇರ್ತೀರಿ. ಅದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕೂಡ ಬಹಳ ಬಿಗಿ ಬಂದೋಬಸ್ತನ್ನು ಕೂಡ ಬಂದಿದ್ದರು. ಸೊ ಅದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ನಾನು ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ ನೋಡಿ. ಜೂನ್ 13 ರಾತ್ರಿದಂದು ಏನು ಮಾಡ್ತಾರೆ, ಬಿಹಾರ್ ಎಕ್ಸೈಸ್ ಕಾನ್ಸ್ಟೇಬಲ್ ಅಂತೇಳಿ ಒಂದು ಎಕ್ಸಾಮ್ ಇರುತ್ತೆ. ಸೊ ಆ ಒಂದು ಪರೀಕ್ಷೆಗೆ ಹೋಗುತ್ತಿದ್ದಂತಹ ಸಾವಿರಾರು ಅಭ್ಯರ್ಥಿಗಳು ಏನು ಮಾಡ್ತಾರೆ, ರೈಲು ನಿಲ್ದಾಣಕ್ಕೆ ಬಂದ್ಬಿಟ್ಟು ಸೇರಿರ್ತಾರೆ. ಯಾಕಂದ್ರೆ ಎಕ್ಸಾಮ್ ಬರೆಯಕ್ಕೆ ಹೋಗಬೇಕಿತ್ತು, ರೈಲ್ವೆ ಸ್ಟೇಷನ್ ಬರಲೇಬೇಕಲ್ವಾ. ಸೊ ಹಾಗಾಗಿ ಅವರು ಬೇರೆ ಬೇರೆ ಕಡೆ ಎಕ್ಸಾಮ್ ಬಿದ್ದಿರುತ್ತೆ ಸೆಂಟರ್ಸ್ಗಳು. ಹಾಗಾಗಿ ಅವರು ಆ ಒಂದು ಸ್ಟೇಷನ್ಗೆ ಬಂದಿರ್ತಾರೆ. ಸಾಕಷ್ಟು ರೈಲುಗಳ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲ. ಆ ಒಂದು ಆರೋಪದ ಮೇಲೆ ಏನು ಮಾಡ್ತಾರೆ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಕೆಲವು ಜನರು ಏನು ಮಾಡ್ತಾರೆ, ಅಲ್ಲಿ ಪ್ರತಿಭಟನೆ ಕೂಡ ಮಾಡಲು ಪ್ರಾರಂಭಿಸ್ತಾರೆ. ಸೊ ಆ ಒಂದು ಪ್ರತಿಭಟನೆ ಮಾಡಲು ಪ್ರಾರಂಭಿಸಿದಾಗ ಅಲ್ಲಿ ಪರಿಸ್ಥಿತಿ ಬಹಳ ಉದ್ವಿಗ್ನ ಕೂಡ ಗೊಂಡಿರುತ್ತದೆ. ನಂತರ ಅಲ್ಲಿ ಕಲ್ಲು ತೂರಾಟ ಕೂಡ ಆಗ್ತದೆ. ಅಲ್ಲಿ ನಿಲ್ದಾಣದಲ್ಲಿರುವಂತಹ ಆಸ್ತಿ ಪಾಸ್ತಿಗಳಿಗೆ ಹಾನಿ ಕೂಡ ಆಗಿರುವುದು ನಾವು ನೋಡಿರ್ತೀವಿ. ಸೊ ರೈಲು ಸಂಚಾರಕ್ಕೆ ಅಡ್ಡಿಪಡಿಸುವಂತಹ ಘಟನೆಗಳು ಕೂಡ ಈ ಒಂದು ಬಿಹಾರ ಎಕ್ಸೈಸ್ ಕಾನ್ಸ್ಟೇಬಲ್ ಪರೀಕ್ಷೆ ಹೋಗ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ರೈಲು ಸಂಚಾರಕ್ಕೆ ಅಡ್ಡಿಪಡಿಸೋದು ಕೂಡ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಸ್ನೇಹಿತರೆ. ಸೊ ಹಾಗಾಗಿ ಈ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ಭಾರಿ ಸಂಖ್ಯೆಯಲ್ಲಿ ಅಂದರೆ ಜಾಸ್ತಿ ಸಂಖ್ಯೆಯಲ್ಲಿ ಪೊಲೀಸರು ಮತ್ತು ರೈಲ್ವೆ ರಕ್ಷಣಾ ಪಡೆಗಳನ್ನು ಕರೆಸ್ಕೊಂಡು ಅಲ್ಲಿ ಒಂದು ನಿಯೋಜನೆಯನ್ನು ಕೂಡ ಗೊಳ್ತಾರೆ. ಯಾಕಂದರೆ ಮತ್ತೆ ಜಾಸ್ತಿ ಉದ್ವಿಗ್ನಗೊಂಡ್ಬಿಟ್ಟು ಬೇರೆ ಯಾವುದೇ ರೀತಿಯ ಹಾನಿಗಳು ಆಗಬಾರ್ದು ಅನ್ನೋಗೋಸ್ಕರ ಅಲ್ಲಿ ಬಹಳ ಸೆಕ್ಯೂರಿಟಿ ಟೈಟನ್ ಕೂಡ ಮಾಡ್ತಾರೆ. ಸೊ ನಂತರ ಏನು ಮಾಡ್ತಾರೆ, ವಿಶೇಷ ರೈಲುಗಳನ್ನು ಓಡಿಸಿ ಪರಿಸ್ಥಿತಿಯನ್ನು ಕೂಡ ನಿಯಂತ್ರಣಕ್ಕೆ ತರ್ತಾರೆ. ಸೊ ಇದು ಆಗೋಕ್ಕಿಂತ ಮೊದಲೇ ಇಷ್ಟು ಜನಗಳು ಇದ್ದಾರೆ. ಸೊ ಒಂದು ಜನಗಳಿಗೆ ಹೋಗೋಕ್ಕೊಂದು ರೈಲ್ವೆ ಒಂದು ಅವಕಾಶ ಮಾಡಿಕೊಡ್ಬೇಕು, ವಿಶೇಷ ರೈಲುಗಳನ್ನು ಕೂಡ ಬಿಡಬೇಕು. ಎಕ್ಸಾಮ್ ಅಂತೇಳಿ ಬಂದಾಗ ಸಾವಿರಾರು ಜನ ಓಡಾಡ್ತಾರೆ. ಸೊ ಅಂಥ ಟೈಮಲ್ಲಿ ಸಾರ್ವಜನಿಕರ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕು. ಸೊ ಅಂಥ ಒಂದು ವ್ಯವಸ್ಥೆ ಇಲ್ಲದೇ ಇದ್ದ ಕಾರಣ ಈ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾವುದೇ ಒಂದು ರಾಜ್ಯ ಆಗಲಿ, ಸೊ ಯಾವ ನಮ್ಮ ದೇಶದಲ್ಲಿ ಎಲ್ಲೇ ಆಗಲಿ ಕೂಡ ಒಂದು ರೈಲ್ವೆ ವ್ಯವಸ್ಥೆ ಹಾಗೂ ಒಂದು ಬಸ್ಸಿನ ವ್ಯವಸ್ಥೆ ಎಕ್ಸಾಮ್ ಟೈಮಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಇರುತ್ತದೆ. ಯಾಕಂದರೆ ನಾನು ಬಸ್ ಲೇಟ್ ಆಗಿದೆ, ನಾನು ಟ್ರೈನ್ ಲೇಟ್ ಆಗಿದೆ ಅಂತೇಳಿ ಹೋದರೆ ಎಕ್ಸಾಮಲ್ಲಿ ಅಲೋ ಮಾಡಲ್ಲ. ಸೊ ಅದು ಏನು ಕಾರಣ ಹೇಳಂಗಿಲ್ಲ ಅಲ್ಲಿ. ಹಾಗಂತೇಳಿ ವಿದ್ಯಾರ್ಥಿಗಳಿಗೆ ಹೋಗೋಕ್ಕೆ ಅವಕಾಶನೇ ಇಲ್ಲ ಅಂತಂದರೆ ಅವ್ರು ಹೆಂಗೆ ಹೋಗ್ಬೇಕು ಹೇಳಿ. ಸೊ ಹಾಗಾಗಿ ಯಾವುದೇ ಒಂದು ಎಕ್ಸಾಮ್ ನಡೆಸಬೇಕಾದ್ರೆ ಸೊ ಅಲ್ಲಿ ಜನರು ಎಷ್ಟು ಜನ ಹೋಗ್ತಾರೆ ಅಂತೇಳಿ ಅದರ ಮೇಲೆ ಅಲ್ಲಿ ಇರುವಂತಹ ಸರ್ಕಾರ ಅದನ್ನು ಗಮನಕ್ಕೆ ತೆಗೆದುಕೊಂಡು ಅಲ್ಲಿ ಸಾರ್ವಜನಿಕರಿಗೆ ಹೋಗಲು ಮತ್ತು ಬರಲು ಒಂದು ಅವಕಾಶವನ್ನು ಕೂಡ ಅವರು ಕಲ್ಪಿಸಬೇಕು. ಸೊ ಆಗ ಇಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣವಾಗಲ್ಲ ಸ್ನೇಹಿತರೆ. ಸೊ ಈ ಒಂದು ಪರಿಸ್ಥಿತಿ ಎಲ್ಲಿಪ್ಪ ಅಂತಂದ್ರೆ ಜೂನ್ 13ರಂದು ರಾತ್ರಿ ಬಿಹಾರ್ ಎಕ್ಸೈಸ್ ಕಾನ್ಸ್ಟೇಬಲ್ಗೆ ಹೋಗುತ್ತಿರುವಂತಹ ಸಾವಿರಾರು ಅಭ್ಯರ್ಥಿಗಳು ಈ ಒಂದು ಪ್ರತಿಭಟನೆ ನಡೆಸಿ ಕಲ್ಲು ತೂರಾಟವನ್ನು ಕೂಡ ನಡೆಸಿದರು. ಇದು ಪಾಟಲಿಪುತ್ರ ರೈಲ್ವೆ ಸ್ಟೇಷನ್ ಅಲ್ಲಿ ನಡೆದಿರುವಂತಹ ಘಟನೆ ಸ್ನೇಹಿತರೆ. ಸೊ ಮತ್ತೆ ಮುಂದಿನ ಅಪ್ಡೇಟ್ಗಳಾಗಿ ಮತ್ತೆ ಈ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ತರ ಇರಲಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.